ತಾಯಿಯ ಸನ್ನಿಧಾನಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ಅನುಗ್ರಹವನ್ನ ಪಡ್ಕೊಂಡಿರುವಂತ ಅನೇಕ ಹೆಣ್ಮಕ್ಳು ಇವತ್ತು ಬಹಳ ಖುಷಿಯಾಗಿ ದೇವಿಯ ಉತ್ಸವದಲ್ಲಿ ಭಾಗಿಯಾಗ್ತಿದ್ದಾರೆ. ಅದರಂತೆ ತಾಯಿಯಿಂದ ವಿಶೇಷವಾಗಿ ಅನುಗ್ರಹ ಪಡೆದಿರೋ ಮತ್ತೊಬ್ಬ ಭಕ್ತರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ. ನಮಸ್ಕಾರಮ್ಮ. ನಿಮ್ ಹೆಸರು? ಸಾವಿತ್ರಿ. ನೀವ್ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿರೋದು? ಒಂದು 5-6 ವರ್ಷದಿಂದ ಬರ್ತಾ ಇದ್ದೀನಿ. ತುಂಬಾ ನಮ್ಗೆ ಅನುಕೂಲ ಆಗ್ತಾ ಇದೆ. ತಾಯಿನ ನೆನ್ಸ್ಕೊಂಡ್ರೆ ಯಾವ ಕೆಲ್ಸನ ಆಗುತ್ತೆ. ತುಂಬಾ ಕಷ್ಟದಲ್ಲಿದ್ವಿ. ತಾಯಿ ನೆನ್ಸ್ಕೊಂಡ್ಮೇಲೆ ನನ್ಗೆ ಒಂದೊಂದಾಗಿ ಅಚ್ಚುಕಟ್ಟಾಗಿ ಬರ್ತಾ ಇದೆ. ಹೆಣ್ಮಕ್ಳು ಶುಕ್ರವಾರ ಮಂಗಳವಾರ ಅಂತ ಹೇಳಿದ್ರೆ ವ್ರತ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ವಿಶೇಷ ಪೂಜೆಯನ್ನ ಮಾಡ್ತಾರೆ. ನೀವು ಇಲ್ಲಿ ತಾಯಿಗೆ ಯಾವ ರೀತಿ ಸೇವೆ ಮಾಡಿದ್ರಿ? ನಾವು ಸೇವೆ ಅಂದ್ರೆ ನಾವಿರೋದು ತುಂಬಾ ದೂರ ಆಗೋಯ್ತು. ಯಾವಾಗಾದ್ರೂ ನೆನ್ಸ್ಕೊಂಡ್ರೆ ಬರ್ತೀವಿ. ನಮ್ಮ ಸೊಸೈಟಿ ಬರ್ತಾರೆ, ಮಾತಾಡಿ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಅರ್ಕೆ ಮಾಡ್ಕೊಂಡು ಬರ್ತಾರೆ. ಅರ್ಕೆ ಮಾಡ್ಕೊಂಡ್ರೆ ಮಾತ್ರ ಜಲಗಂಗಮ್ಮ ತಲ್ಲಿ ತಾಯಿ ಬಿಡಲ್ಲ, ಕೈ ಬಿಡಲ್ಲ. ತುಂಬಾ ಅನುಕೂಲವಾಗಿದೆ, ಚೆನ್ನಾಗಿದ್ದೀವಿ. ಒಂದು ಯಾವ್ದಾದ್ರು ಕಷ್ಟದಲ್ಲಿದ್ದೀವಿ, ಒಂದೊಂದಾಗಿ ಈಡೇರಿಸ್ತಿದ್ದಾರೆ ತಾಯಿ ನಮ್ಗೆ. ಅದರಿಂದ ಯಾವಾಗ ಬರುತ್ತೆ ಈ ದಿನ ಅಂತ ಕಾಯ್ಕೊಂಡಿರ್ತೀವಿ. ಒಂದ್ 3 ತಿಂಗಳಿಂದ ಯಾವಾಗ ಬರುತ್ತೆ ಈ ಕೊಲುವು ಮಾಡೋದು, ಯಾವಾಗ ಹೋಗ್ತೀವಿ ತಾಯಿನ ನೋಡ್ತೀವಿ ಅಂತ ನಾನು ಇರ್ತೀನಮ್ಮ. ಆಗ್ಲಿಮ್ಮ, ಬಹಳ ಧನ್ಯವಾದಗಳು. ಒಳ್ಳೇದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇಲ್ಲಿ ನೀವು ಬಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಸೇವೆಯನ್ನ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಂತಾನೆ ಏನಿಲ್ಲ. ಭಕ್ತಿಯಿಂದ ಬಂದು ತಾಯಿಯಲ್ಲಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡ್ರೇನೆ ಸಾಕು, ಆಕೆ ಎಲ್ಲ ಕಷ್ಟವನ್ನು ಮಂಜಿನಂತೆ ಕರಗಿಸ್ತಾಳೆ ಅನ್ನೋದು ಇಲ್ಲಿರುವ ಭಕ್ತರ ಮಾತುಗಳು. ನೀವು ಕೂಡ ಇಂಥದ್ದೊಂದು ಅನುಭವವನ್ನ, ತಾಯಿಯ ಅನುಗ್ರಹ ಕೃಪೆಯನ್ನ ಪಡ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ.